ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ್ಯುತಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ಟನ್ಸಿಂದ ಡೈಲಿ ವೇರ್ ಟಾಪ್ನ ಹೇಗೆ ಹೊಲಿಯೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಸ್ಕ್ರೀನಲ್ಲಿ ಈ ಪಾರ್ಟ್ ಏನಿರುತ್ತೋ ಇದನ್ನು ಕಟ್ ಮಾಡ್ಕೋಬೇಕು. ನಂತರ ಸ್ಕ್ರೀನ್ನ ಒಂದು ಸೈಡಿಗೆ ಫೋಲ್ಡ್ ಮಾಡಿಕೊಂಡು ಅಳತೆ ತಗೋತಾ ಇದ್ದೀನಿ. ಫಸ್ಟು ಒಂದು ಭುಜ ಅಗಲ ಬಂದು 5 ಇಂಚ್ ತಗೋತೀನಿ. ಆನಂತರ ನೆಕ್ ಅಗಲ ಬಂದು 2 ಇಂಚ್ ತಗೋತೀನಿ. ಅಲ್ಲಿಂದ ಚೆಸ್ಟ್ ಉದ್ದ ಬಂದು ಅಂದರೆ ಎದೆ ಉದ್ದ ಬಂದು 6.5 ತಗೊಂಡು ಅಲ್ಲಿ ತುದಿಲಿ ಏನಿದೆಯೋ ಅಲ್ಲೇ ಇಟ್ಕೊಂಡು ಸೊಂಟ ಅಗಲ ಬಂದು ಅದು 14 ತಗೋತಾ ಇದ್ದೀನಿ. ನೆಕ್ಸ್ಟು ಸೈಡ್ ಓಪನ್ ಬಂದು 20 ತಗೋತಾ ಇದ್ದೀನಿ. ನೆಕ್ಸ್ಟ್ ಇದಾದಮೇಲೆ ವಿಡ್ತ್ ಸೈಜ್ನ ನಾವು ತಗೋಬೇಕಾಗತ್ತೆ. ಸೊ ಚೆಸ್ಟ್ ಲೆಂತ್ ಮೇಲೆ ಇಟ್ಕೊಂಡು ವಿಡ್ತ್ ತಗೋಬೇಕು. ಅದು 11 ತಗೋತಾ ಇದ್ದೀನಿ. ಅದಾದಮೇಲೆ ಸೊಂಟ ಅಗಲ ಬಂದು ಇದಕ್ಕಿಂತ 1 ಇಂಚ್ ಕಮ್ಮಿ ಅಂದರೆ 10 ತಗೋತಾ ಇದ್ದೀನಿ. ನೆಕ್ಸ್ಟು ಸೈಡ್ ಓಪನ್ ಅಗಲ ಬಂದು ಸೇಮ್ ಇದು ಕೂಡ 11 ತಗೋತಾ ಇದ್ದೀನಿ. ಸೊ ಇದಿಷ್ಟು ಆದಮೇಲೆ ನಾವು ಡ್ರಾಯಿಂಗ್ ಮಾಡ್ಕೋಬೇಕು. ಏನೇನು ಅಳತೆ ತೊಗೊಂಡಿರ್ತೀವೋ ಅದ್ರ ಮೇಲೆ ಒಂದು ಡ್ರಾಯಿಂಗ್ ಮಾಡ್ಕೊಬಿಟ್ರೆ ಜಾಯಿಂಟ್ನ ಲೈನ್ ಹಾಕ್ಕೊಬಿಟ್ರೆ ನಮಗೆ ಕಟ್ಟಿಂಗಿಗೆ ಈಸಿ ಆಗುತ್ತೆ. ಇನ್ನು ನಾವು ನೆಕ್ನ ಯಾವ ಡಿಸೈನ್ ಬೇಕಾದರೂ ಇಟ್ಕೋಬೋದು. ಬಾಕ್ಸ್ ಶೇಪ್ ಆದರೂ ಇಟ್ಕೋಬೋದು ಅಥವಾ ರೌಂಡ್ ನೆಕ್ ಆದರೂ ಇಟ್ಕೋಬೋದು. ಸದ್ಯಕ್ಕೆ ನಾನಿಲ್ಲಿ ರೌಂಡ್ ನೆಕ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಆರ್ಮ್ ಹೋಲ್ ಬಂದು ನಾವು ಕಟ್ಟಿಂಗ್ ಮಾಡುವಾಗ 1 ಇಂಚ್ ಮುಂದೆ ಇಟ್ಕೊಂಡು ಡ್ರಾಯಿಂಗ್ ಮಾಡ್ಕೊಂಡು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಟೋಟಲ್ ಲೆಂತ್ ಬಂದು ನಾನು 38 ಇಟ್ಕೋತಾ ಇದ್ದೀನಿ. ನಿಮಗೆ ಬೇಕಾದರೆ ಇನ್ನೂ 1-2 ಇಂಚ್ ಜಾಸ್ತಿ ಬೇಕು ಅಂದರೆ 40 ಇಟ್ಕೋಬೋದು. ನಾನು ಸದ್ಯಕ್ಕೆ ಇಲ್ಲಿ 38 ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಾದಮೇಲೆ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪನೂ ಆಚೆ ಈಚೆ ಆಗದೆ ಇರೋ ಹಾಗೆ ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈಗ ಫ್ರಂಟ್ ಪಾರ್ಟ್ ರೆಡಿ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟು ಸೈಡ್ ಓಪನ್ಗೆ ಗೊತ್ತಾಗಬೇಕು ಅಂತ ಒಂದು ಕಚ್ಚು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದಾದಮೇಲೆ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಸೇಮ್ ಇದು ಅದೇ ಥರನೇ ಸ್ಕ್ರೀನ್ನ ಇನ್ನೊಂದು ಪಾರ್ಟ್ ಹೀಗೆ ಫೋಲ್ಡ್ ಮಾಡಿಟ್ಕೊಂಡು ನಾವು ಫ್ರಂಟ್ ಪಾರ್ಟ್ ಏಟ್ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಅದ್ರ ಮೇಲಿಟ್ಟು ಆ್ಯಸ್ ಇಟ್ ಈಸ್ ಹೆಂಗೆ ಕಟ್ ಮಾಡ್ತೀವಿ ಹಾಗೆ ಕಟ್ ಮಾಡಬೇಕಾಗುತ್ತೆ. ಇದು ಆರ್ಮ್ ಹೋಲ್ ಫ್ರಂಟ್ ಪಾರ್ಟ್ಗಿಂತ 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಡ್ರಾಯಿಂಗ್ ಮಾಡಿಕೊಂಡು ಮತ್ತೆ ಕಟ್ ಮಾಡಬೇಕಾಗುತ್ತೆ. ನಾನು ಬ್ಯಾಕ್ ನೆಕ್ ಕೂಡ ಅದೇ ಸೈಜ್ ಹಾಗೆ ಅದೇ ಡಿಸೈನ್ ಇಟ್ಕೊಂಡಿದ್ದೀನಿ, ಏನೂ ಚೇಂಜ್ ಮಾಡಿಲ್ಲ. ನಿಮ್ಗೆ ಇನ್ನೂ ಸ್ವಲ್ಪ ಡೀಪ್ ಬೇಕಂದರೆ ಸ್ವಲ್ಪ ಡೀಪ್ ಇಟ್ಕೊಂಡು ಕಟ್ ಮಾಡ್ಕೋಬೋದು. ಓಕೆ, ಈಗ ಫ್ರಂಟ್ ಆ್ಯಂಡ್ ಬ್ಯಾಕ್ ಪಾರ್ಟ್ ಎರಡೂ ಕೂಡ ರೆಡಿ ಆಗಿದೆ. ಓಕೆ, ಈಗ ಕಟ್ಟಿಂಗ್ ಎಲ್ಲ ಆದಮೇಲೆ ನಾನು ಸ್ಟಿಚಿಂಗ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸೂಜಿ ದಾರದಿಂದ. ಯಾಕಂದರೆ ನಮ್ಮ ಮನೇಲಿ ಮಿಷಿನ್ ಇಲ್ಲ ಆ ಪರ್ಪಸ್ಗೋಸ್ಕರ. ಸೊ ಫಸ್ಟು ಫ್ರಂಟ್ ನೆಕ್ ಬಂದು ಫೇಸಿಂಗ್ ಮಾಡ್ಕೋಬೇಕಾಗತ್ತೆ. ಅದು ಫೇಸಿಂಗ್ ಮಾಡೋದು ಈ ರೀತಿ ಒಂದು ಪೀಸ್ ಬಟ್ಟೆನ ಕಟ್ ಮಾಡಿಕೊಂಡು ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವೋ ನೆಕ್ ಪಾರ್ಟು ಅದ್ರ ಕೆಳಗಡೆ ಇಟ್ಟು ಹೀಗೆ ಅದ್ರ ಮೇಲೆ ಅದನ್ನು ಸ್ಟಿಚ್ ಮಾಡಬೇಕಾಗತ್ತೆ. ಓಕೆ, ಇದಾದಮೇಲೆ ನಾವೇನು ಮಾಡಬೇಕಂದ್ರೆ ಎಕ್ಸ್ಟ್ರಾ ಬಟ್ಟೆ ಏನಿದೆಯೋ ಅದನ್ನು ಕಟ್ ಮಾಡ್ಕೋಬೇಕು. ಇದು ಕಟ್ಟಿಂಗ್ ಆದಮೇಲೆ ಈ ಬಟ್ಟೆ ಏನಿದೆಯೋ ಅದನ್ನು ಉಲ್ಟಾ ಮಾಡಿಕೊಂಡು ಅದರ ಮೇಲೆ ಪುನಃ ಒಂದು ಸಲ ಸ್ಟಿಚ್ ಹಾಕಬೇಕು. ಏಕೆಂದರೆ ಅದು ನೀಟಾಗಿ ಕುತ್ಕೋಬೇಕು ಅನ್ನೋ ಪರ್ಪಸ್ಗೋಸ್ಕರ ಅದ್ರ ಮೇಲೆ ಇನ್ನೊಂದು ಸಲ ಸ್ಟಿಚಿಂಗ್ ಹಾಕಿ
ನೆಕ್ಸ್ಟ್ ಹಿಂದೆ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೋ ಅದನ್ನು ಕಟ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇದು ಫೇಸಿಂಗ್ ಆಗಿದೆ. ಈಗ ಎಕ್ಸ್ಟ್ರಾ ಹಿಂದೆ ಏನು ಬಟ್ಟೆ ಇದೆಯೋ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಈಗ ಫ್ರಂಟ್ ನೆಕ್ ಫೇಸಿಂಗ್ ರೆಡಿ ಇದೆ. ಹಾಗೆ ಅದೇ ರೀತಿ ಬ್ಯಾಕ್ ಪಾರ್ಟ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಾದಮೇಲೆ ಆರ್ಮ್ ಹೋಲ್ ಹತ್ರ ಏಮಿಂಗ್ ಮಾಡ್ತಾ ಇದ್ದೀನಿ. ನಾನು ಪೂರ್ತಿ ಈ ಟಾಪ್ನ ಕೈಯೊಳಗೆಲೇ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ನಮ್ಮ ಮನೇಲಿ ಮಿಷಿನ್ ಇಲ್ಲ ಅನ್ನೋ ಪರ್ಪಸ್ಗೋಸ್ಕರ ಅಷ್ಟೇ. ನಾನೇನು ಮಾಡ್ತೀನಿ ಅಂದರೆ, ಎಲ್ಲ ಸ್ಟಿಚಿಂಗ್ ಕೈಯಲ್ಲಿ ಮಾಡಾದಮೇಲೆ ಸೀದಾ ಟೇಲರಿಂಗ್ ಶಾಪಿಗೆ ಟಾಪ್ನ ತೊಗೊಂಡೋಗಿ ಫುಲ್ ಟಾಪ್ ಟು ಬಾಟಮ್ ಮಿಷಿನ್ ಸ್ಟಿಚ್ ಹಾಕಿಸ್ತೀನಿ. ಆಗ ಬಟ್ಟೆ ಕೂಡ ಯಾವುದೇ ರೀತಿ ಸ್ಟಿಚ್ ಬಿಡಿಸ್ಕೊಳ್ಳೋಕೆ ಕಾಣಲ್ಲ, ನೀಟಾಗಿ ಕಾಣುತ್ತೆ ವೇರ್ ಮಾಡ್ಕೊಂಡಾಗಲೂ. ಎರಡೂ ಸೈಡ್ ಈ ಥರ ಆರ್ಮ್ ಹೋಲ್ನ ಎಮ್ಮಿಂಗ್ ಮಾಡಿಟ್ಕೊಂಡು ಆನಂತರ ನಾವು ಎರಡು ಪಾರ್ಟ್ನ ಅಂದರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಪಾರ್ಟ್ ಎರಡೂ ಸೇರಿಸಿ ಹೊಲಿಯಬೇಕಾಗುತ್ತೆ. ಓಕೆ, ಈಗ ಎರಡು ಪಾರ್ಟ್ ಕೂಡ ರೆಡಿ ಇದೆ. ಸೊ ಈಗ ಶೋಲ್ಡರ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಶೋಲ್ಡರ್ ಅಟ್ಯಾಚ್ ರೆಡಿ ಆಗಿದೆ. ಇವಾಗ ನಾನು ಸೈಡ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಆರ್ಮ್ ಹೋಲ್ ಹತ್ರ 1.5, ಸೊಂಟದ ಹತ್ರ 2, ಹಾಗೆ ಸೈಡ್ ಓಪನಲ್ಲಿ 1 ಇಂಚ್ ಇಟ್ಕೊಂಡು ಡ್ರಾಯಿಂಗ್ ಮಾಡಿಕೊಂಡು ಅದ್ರ ಮೇಲೆ ಸ್ಟಿಚಿಂಗ್ ಹಾಕೋತೀನಿ. ಎರಡೂ ಸೈಡ್ ಇದೇ ರೀತಿ ಡ್ರಾಯಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಹಾಕೋಬೇಕಾಗುತ್ತೆ. ಇದು ಅಷ್ಟೇ ಸೇಮ್ 1.5 ಆರ್ಮ್ ಹೋಲ್ ಹತ್ರ, ಸೊಂಟದ ಹತ್ರ 2, ಹಾಗೆ ಸೈಡ್ ಓಪನಲ್ಲಿ 1 ಇಂಚ್ ಇಟ್ಕೊಂಡು ಡ್ರಾಯಿಂಗ್ ಮಾಡಿಕೊಂಡು ಅದ್ರ ಮೇಲೂ ಸ್ಟಿಚಿಂಗ್ ಹಾಕೋಬೇಕು. ಓಕೆ, ಈಗ ಎರಡು ಸೈಡ್ ಸ್ಟಿಚಿಂಗ್ ಆಯಿತು. ಈಗ ಸೈಡ್ ಓಪನ್ ಕೆಳಗಡೆ ಏನಿರುತ್ತೆ, ನಾವು ಎರಡೂ ಸೈಡ್ ಟಾಪ್ನ ಎಮ್ಮಿಂಗ್ ಮಾಡಬೇಕಾಗುತ್ತೆ. ಅದು ಈ ರೀತಿ ಎಮ್ಮಿಂಗ್ ಮಾಡ್ಕೋಬೇಕು. ಓಕೆ, ಈಗ ಎರಡು ಸೈಡ್ ಎಮ್ಮಿಂಗ್ ಆದಮೇಲೆ ಫೈನಲಿ ಟಾಪ್ ರೆಡಿ ಆಗಿದೆ. ಅದು ಈ ರೀತಿ ಇದೆ, ನೀವು ನೋಡ್ಬೋದು. ನೋಡೋದಕ್ಕಷ್ಟೇ ತುಂಬ ಚೆನ್ನಾಗಿ ಕಾಣ್ತಿದೆ, ವೇರ್ ಮಾಡ್ಕೊಂಡಾಗಲೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.